Good morning, students. In this session, let us study the notices, underwriting skills. What are notices? Notice is used when many people in the organization have to be given the same information. We use notices to give the same information to many people in an organization. ಒಂದು ಆರ್ಗನೈಜೇಷನಲ್ಲಿ ಸಂಸ್ಥೆನಲ್ಲಿ ಭಾಳಷ್ಟು ಜನರಿಗೆ ಒಂದೇ ಮಾಹಿತಿಯನ್ನು ತಲುಪಿಸಬೇಕಾದಾಗ ನಾವು ನೋಟಿಸನ್ನು ಬಳಸ್ತೀವಿ. ವಿ ಯೂಸ್ ನೋಟಿಸಸ್ ಟು ಗಿವ್ ದ ಸೇಮ್ ಇನ್ಫಾರ್ಮೇಷನ್ ಟು ಮೆನಿ ಪೀಪಲ್ ಇನ್ ದ ಆರ್ಗನೈಜೇಷನ್. ನೋಟಿಸ್ ಈಸ್ ದ ಮೋಸ್ಟ್ ಕಾಮನ್ ಮೆಥಡ್ ಆಫ್ ಮಾಸ್ ಕಮ್ಯುನಿಕೇಷನ್ ವಿದಿನ್ ಎನ್ ಆರ್ಗನೈಜೇಷನ್. ನೋಟಿಸ್ ಅನ್ನೋದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಮೆಥಡ್ ಆಫ್ ಮಾಸ್ ಕಮ್ಯುನಿಕೇಷನ್. ಮಾಸ್ ಕಮ್ಯುನಿಕೇಷನ್ ಗಿವಿಂಗ್ ಇನ್ಫಾರ್ಮೇಷನ್ ಟು ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಇನ್ ಅನ್ ಆರ್ಗನೈಜೇಷನ್. ಆರ್ಗನೈಜೇಷನ್ಸ್ ಲೈಕ್ ಗೌರ್ಮೆಂಟ್ಸ್, ಬಿಸಿನೆಸಸ್ ಆ್ಯಂಡ್ ಅಕಾಡೆಮಿಯಾ, ಈವನ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್, ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ವ್ಯಾಪಾರ ಸಂಸ್ಥೆಗಳಲ್ಲಿ, ಸರ್ಕಾರಗಳಲ್ಲಿ ಭಾಳಷ್ಟು ಜನರಿಗೆ ಒಂದೇ ರೀತಿಯ ಮಾಹಿತಿಯನ್ನು ತಲುಪಿಸಬೇಕಾದಾಗ ವಿ use notices. So notices convey information. They make announcements, state regulations, issue warnings sometimes, offer services and give directions for people in some institutions or public places. Notices ಏನೇನು ಕೆಲಸ ಮಾಡ್ತವೆ ಅಂದರೆ, ಫಸ್ಟ್ ಒನ್, they convey the information. Same information is communicated or conveyed to a large number of people. ಭಾಳಷ್ಟು ಜನರಿಗೆ ಒಂದೇ ರೀತಿಯ ಮಾಹಿತಿಯನ್ನು ತಲುಪಿಸುತ್ತೆ. ಸೆಕೆಂಡ್ ಒನ್, ನೋಟಿಸಸ್ ಮೇಕ್ ಅನೌನ್ಸ್ಮೆಂಟ್ಸ್. ಅನೌನ್ಸ್ಮೆಂಟ್ಸನ್ನು, ಪ್ರಕಟಣೆಗಳನ್ನು ಮಾಡ್ತಾರೆ. ದೇ ಸ್ಟೇಟ್ ರೆಗ್ಯುಲೇಷನ್ಸ್. ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಸ್ಟೇಟೆಡ್. ಏನು ಮಾಡಬೇಕು, ಏನು ಮಾಡಬಾರ್ದು, ಸಮ್ ಇನ್ಸ್ಟ್ರಕ್ಷನ್ಸ್, ರೆಗ್ಯುಲೇಷನ್ಸ್. ನೋಟಿಸಸ್ ಈವನ್ ಇಶ್ಯೂ ವಾರ್ನಿಂಗ್ಸ್, ಎಚ್ಚರಿಕೆಗಳನ್ನು ಕೊಡ್ತಾರೆ. ದೇ ಆಫರ್ ಸರ್ವೀಸಸ್, ಸೇವೆಗಳನ್ನು, ಏನೇನು ಸೇವೆ ಸಿಗುತ್ತೆ ಅನ್ನೋದನ್ನು ಹೇಳ್ತಾವೆ. ದೇ ಗಿವ್ ಡೈರೆಕ್ಷನ್ಸ್, ನಿರ್ದೇಶನ ಕೊಡ್ತಾವೆ ಫಾರ್ ದ ಪೀಪಲ್ ಇನ್ ಎನ್ ಇನ್ಸ್ಟಿಟ್ಯೂಷನ್ ಆರ್ ಪಬ್ಲಿಕ್ ಪ್ಲೇಸಸ್. ಸಾರ್ವಜನಿಕ ಸ್ಥಳ ಇರಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಈ ರೀತಿಯ ಎಲ್ಲ ಸೇವೆಗಳನ್ನು, ಮಾಹಿತಿಗಳನ್ನು ಒದಗಿಸೋದು. ಜನರಲಿ ಎ ನೋಟಿಸ್ ಈಸ್ ಪುಟ್ ಅಪ್ ಆನ್ ದ ನೋಟಿಸ್ ಬೋರ್ಡ್. ನೋಟಿಸ್, ಗಮನ ಹರಿಸಿ, ನೋಡಿ. ಎ ಕಾಪಿ ಮೇ ಆಲ್ಸೋ ಬಿ ಸರ್ಕ್ಯುಲೇಟೆಡ್ ಅಮಾಂಗ್ ದ ಸ್ಟಾಫ್ ಫಾರ್ ಸಿಗ್ನೇಚರ್ ಸಮಟೈಮ್ಸ್. ಜನರಲಿ ನೋಟಿಸಸ್ ಆರ್ ಡಿಸ್ಪ್ಲೇಡ್ ಆನ್ ದ ನೋಟಿಸ್ ಬೋರ್ಡ್. ಈವನ್ ಎ ಕಾಪಿ ಆಫ್ ಇಟ್ ಕ್ಯಾನ್ ಬಿ ಸರ್ಕ್ಯುಲೇಟೆಡ್ ಅಮಾಂಗ್ ದ ಸ್ಟಾಫ್ ಮೆಂಬರ್ಸ್ ಫಾರ್ ಸಿಗ್ನೇಚರ್. ನಮಗೆ ಮಾಹಿತಿ ತಲುಪಿದೆ ಅಂತ ಗೊತ್ತಾಗಲಿಕ್ಕೆ ರೆಕಾರ್ಡ್ ಬೇಕು ಅಂತೇಳಿ ನೋಟಿಸಸ್ ಆರ್ ಸರ್ಕ್ಯುಲೇಟೆಡ್ ಅಮಾಂಗ್ ದ ಸ್ಟಾಫ್ ಮೆಂಬರ್ಸ್ ಫಾರ್ ಸಿಗ್ನೇಚರ್. ನೋಡಿ, ಓದ್ಕೊಳ್ಳಿ, ಸಿಗ್ನೇಚರ್ ಮಾಡಿ, ನಿಮಗೆ ಮಾಹಿತಿ ತಲುಪಿಸಿದ್ವಿ. ಸೊ ನೋಟಿಸಸ್ ಆರ್ ಪುಟ್ ಅಪ್ ಆನ್ ದ ನೋಟಿಸ್ ಬೋರ್ಡ್, ಡಿಸ್ಪ್ಲೇಡ್ ಆನ್ ದ ನೋಟಿಸ್ ಬೋರ್ಡ್. ಈವನ್ ದೇ ಆರ್ ಸರ್ಕ್ಯುಲೇಟೆಡ್. ಈ ರೀತಿ ಸರ್ಕ್ಯುಲೇಟ್ ಮಾಡೋದ್ರಿಂದನೇ ನೋಟಿಸ್ ಈಸ್ ಆಫನ್ ಕಾಲ್ಡ್ ಎನ್ ಆಫೀಸ್ ಸರ್ಕ್ಯುಲರ್. ಸರ್ಕ್ಯುಲರ್ ಮೀನ್ಸ್ ಸರ್ಕ್ಯುಲೇಟಿಂಗ್, ಪಾಸಿಂಗ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಒಬ್ಬರಿಂದ ಒಬ್ಬರಿಗೆ ಸರ್ಕ್ಯುಲೇಟ್ ಮಾಡೋದು, ಸುತ್ತೋಲೆಗಳ ಥರ ಅದು ಸುತ್ತ ಕೆಲಸ ಮಾಡುತ್ತೆ. ನೋಟಿಸ್ goes from one person to another. So notices are almost like circulars. Features of a notice. Notice in a lakshanagulenu. Notice is very short in length. The language that we use in a notice is very, very simple. And the type is large. The letter size is large and well spaced for easy reading. Notice is very, very short. Language used in a notice is very, very simple. The type of the notice is very large in size and the words and lines are spaced for easy reading. ಸುಲಭವಾಗಿ ಓದ್ಕೊಳ್ಳೋಕ್ಕೆ ನೋಟಿಸ್ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿದರೆ ಲೆಟರ್ಸಿನ ಫಾಂಟ್ ಸೈಜು ಕಡಿಮೆ ಇದ್ದರೆ ವೆರಿ ಡಿಫಿಕಲ್ಟ್ ಟು ಲುಕ್ ಅಟ್ ಆ್ಯಂಡ್
read the notice. ಅದಕ್ಕೆ ಸ್ಪೇಸಿಂಗು, ಸೈಜು, ಟೈಪು becomes very very important. First feature of the notice. Second one, a notice must be dropped in clear language. It must also be short so as to fit on a single sheet. Generally, a notice should be presented in just one page. 2-3 ಪೇಜಲ್ಲಿ ನೋಟಿಸಸ್ಸು ಇರಬಾರ್ದು. ಇಟ್ ಈಸ್ ಬೆಟರ್ ಇಫ್ ದ ನೋಟಿಸ್ ಫಿಟ್ಸ್ ಜಸ್ಟ್ 1 page ಆರ್ ಎ ಸಿಂಗಲ್ ಸೀಟ. ಎ ನೋಟಿಸ್ ಈಸ್ ಅನ್ ಅನೌನ್ಸ್ಮೆಂಟ್ ಅಂಡ್ ಡಸ್ ನಾಟ್ ಹ್ಯಾವ್ ಟು ಗಿವ್ ಡೀಟೇಲ್ಸ್ ಆಫ್ ದಿ ಟಾಪಿಕ್. ನೋಟಿಸಿನ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನು ಅಂದರೆ ಇಟ್ ಈಸ್ ಜಸ್ಟ್ ಅನ್ ಅನೌನ್ಸ್ಮೆಂಟ್. ಅದು ಒಂದು ಪ್ರಕಟಣೆ. ಡಸ್ ನಾಟ್ ಹ್ಯಾವ್ ಟು ಗಿವ್ ದ ಡೀಟೇಲ್ಸ್ ಆಫ್ ದಿ ಟಾಪಿಕ್. ಪ್ರಕಟಣೆಯಲ್ಲಿ ಏನಿದೆ ಡೀಟೇಲ್ಸ್ ಆರ್ ಅವೈಲಬಲ್ ಇನ್ ಅದರ್ ಸೋರ್ಸಸ್. ಅದಕ್ಕೆ ಸಂಬಂಧಪಟ್ಟಿರೋ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಂಥ ಕಡೆ ಫೋನ್ ಮಾಡಿ ಅಥವಾ ಇಂಥದನ್ನು ನೋಡಿ ಅಂತಕ್ಕಂಥ ಮಾಹಿತಿ. ಯು ಮೈಟ್ ಹ್ಯಾವ್ ಸೀನ್ so many companies give an advertisement. They give the contact details or websites address ಅನ್ನು ಕೊಡ್ತಾರೆ, ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಡ್ತಾರೆ. ಫಾರ್ ಫರ್ದರ್ ಡೀಟೇಲ್ಸ್ ಕಾಂಟ್ಯಾಕ್ಟ್. ಅಂದರೆ ನೋಟಿಸ್ ಈಸ್ ಜಸ್ಟ್ ಅನ್ ಅನೌನ್ಸ್ಮೆಂಟ್. ಡ್ರಾ ದ ಅಟೆನ್ಷನ್ ಆಫ್ ದಿ ಪೀಪಲ್ ಟು ದ ಅನೌನ್ಸ್ಮೆಂಟ್. ನೋಟಿಸ್ ಕಡೆಗೆ ಜನರ ಅಟೆನ್ಷನನ್ನು ಡ್ರಾ ಮಾಡಿ ಅವರ ಇಂಟ್ರೆಸ್ಟನ್ನು ಕ್ಯಾಪ್ಚರ್ ಮಾಡಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಅವರು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ, ಇದು ಏನು ತಿಳ್ಕೊಳ್ಳಿಕ್ಕೆ. ಅದಕ್ಕೆ ಸೋರ್ಸಸ್ಸು ಬೇರೆ ಕಡೆ ಸಿಗುತ್ತೆ. ಹಂಗಾಗಿ ನೋಟಿಸ್ ಈಸ್ ಜಸ್ಟ್ ಅನ್ ಅನೌನ್ಸ್ಮೆಂಟ್. ಇಫ್ ಇಟ್ ಈಸ್ ಅಬೌಟ್ ಎ ಕಾಂಪ್ಲೆಕ್ಸ್ ಟಾಪಿಕ್ ಇಟ್ ಮೇ ರೆಫರ್ ಟು ಡೀಟೇಲ್ಡ್ ಇನ್ಫಾರ್ಮೇಷನ್ ಅವೈಲಬಲ್ ಇನ್ ದ ಆಫೀಸ್ ಫಾರ್ ರೆಫರೆನ್ಸ್. ನೋಟಿಸು ಭಾಳ ಕಾಂಪ್ಲೆಕ್ಸ್ ಆಗಿದ್ರೆ, ಭಾಳ ಕ್ಲಿಷ್ಟಕರವಾದ್ದು ಅಥವಾ ಸಂಕೀರ್ಣವಾಗಿದ್ದಾಗಿದ್ದರೆ for further details or for clarification or for detailed information is available in the office or is available on the website or available or contact the following number can be given. Notices are typed in double spaced line. Generally notices ಅನ್ನು doubled spaced line ಅಲ್ಲಿ ಟೈಪ್ ಮಾಡಬೇಕು. Font size should be very large with wide margins and easy to read. ಮಾರ್ಜಿನ್ಸ್ ಕ್ಲಿಯರ್ ಇರಬೇಕು, ಈಸಿಯಾಗಿ ಓದಕ್ಕೆ ಬರೋ ರೀತಿ ಇರೋ. ದೇ ಆರ್ ಆಲ್ವೇಸ್ ಡಿಸ್ಪ್ಲೈಡ್ ಅಟ್ ಪಬ್ಲಿಕ್ ಪ್ಲೇಸಸ್. ನೋಟಿಸಸ್ ಆರ್ ಜನರಲಿ ಡಿಸ್ಪ್ಲೈಡ್ ಅಟ್ ಪಬ್ಲಿಕ್ ಪ್ಲೇಸಸ್. ಸಾರ್ವಜನಿಕ ಸ್ಥಳಗಳಲ್ಲಿ, ಬಸ್ ಸ್ಟಾಪ್ಸ್ ಆರ್ ಅಟ್ ರೈಲ್ವೆ ಸ್ಟೇಷನ್ಸ್, ಪಾರ್ಕ್ಸು, ಪಬ್ಲಿಕ್ ಪ್ಲೇಸಸ್ಸಲ್ಲಿ, ಸಮ್ವೇರ್ ನಿಯರ್ ದ ಹಾಸ್ಪಿಟಲ್ಲು ವೇರ್ ಪೀಪಲ್ ಗ್ಯಾದರ್ ಇನ್ ಲಾರ್ಜ್ ನಂಬರ್ಸ್. ಹೆಚ್ಚಿನ ಜನ ಸೇರ್ತಕ್ಕಂಥ ಸ್ಥಳಗಳಲ್ಲಿ, ಸರ್ಕಲ್ಸಲ್ಲಿ ನೋಟಿಸಸ್ ಆರ್ ಡಿಸ್ಪ್ಲೇಡ್. Now let us come to the notice board. Notice board is a medium for public communication within an organization. ಒಂದು ಸಂಸ್ಥೆನಲ್ಲಿ, ಫಾರ್ ಎಕ್ಸಾಂಪಲ್ even in our college we have a notice board. It is placed at a place where students pass. ಎಲ್ಲಿ ವಿದ್ಯಾರ್ಥಿಗಳು ಓಡಾಡ್ತಾರೆ, ಎಂಟ್ರೆನ್ಸಲ್ಲಿ. ಇಟ್ ಈಸ್ ಡಿಸ್ಪ್ಲೇಡ್ ಅಟ್ ದ ಎಂಟ್ರೆನ್ಸ್ ಆಫ್ ದಿ ಕಾಲೇಜು. ವಿಸಿಟರ್ಸು ಆರ್ ಈವನ್ ದ ಸ್ಟೂಡೆಂಟ್ಸ್ ವೆನ್ ಎವರ್ ದೇ ಎಂಟರ್ ದಿ ಕಾಲೇಜು ದೇ ಮಸ್ಟ್ ಬಿ ಇನ್ ಎ ಪೊಸಿಷನ್ ಟು ಲುಕ್ ಅಟ್ ದಿ ನೋಟಿಸ್ ಬೋರ್ಡ್. ಕಾಲೇಜಲ್ಲಿ ದೇರ್ ಆರ್ ಸೋ ಮೆನಿ ನೋಟಿಸ್ ಬೋರ್ಡ್ಸ್, ನಿಯರ್ಲಿ 5-6 ನೋಟಿಸ್ ಬೋರ್ಡ್ಸ್ ಆರ್ ದೇರ್. ಎಲ್ಲ ವಿಂಗುಗಳಲ್ಲಿ ಒಂದೊಂದು ನೋಟಿಸ್ ಬೋರ್ಡ್ಸ್ ಆರ್ ಡಿಸ್ಪ್ಲೇಡ್ ಟು ಕ್ಯಾಪ್ಚರ್ ದಿ ಅಟೆನ್ಷನ್ ಆಫ್ ದಿ ಸ್ಟೂಡೆಂಟ್ಸ್. A notice board is placed at the location where it can be seen by the persons for whom it is meant. ಕಾಲೇಜಲ್ಲಿ it is meant for the students generally, even sometimes for the public. ಅವರಿಗೆ ಎಲ್ಲಿ ಸೂಟಬಲ್ ಪ್ಲೇಸ್ ಇದೆಯೋ ಅಲ್ಲಿ it is placed. So notice boards need care and attention. Notice boards should be maintained very neatly. They must be very very attractively laid out. ಅಟ್ರಾಕ್ಟಿವ್ ಆಗಿರಬೇಕು. ನೋಟಿಸ್ ಬೋರ್ಡಲ್ಲಿ ವಿ ಶುಡ್ ನಾಟ್ ಡಿಸ್ಪ್ಲೇ ಇನ್ಯೂಮರಬಲ್ ನೋಟಿಸಸ್. ಓವರ್ಲ್ಯಾಪಿಂಗ್ ನೋಟಿಸಸ್ ಆ್ಯಂಡ್ ಕ್ರೌಡಿಂಗ್ ಆಫ್ ಟೂ ಮೆನಿ ನೋಟಿಸಸ್ ಗಿವ್ ದ ನೋಟಿಸ್ ಬೋರ್ಡ್ ಎ ಪೂರ್ ಅಪಿಯರೆನ್ಸ್ ಆ್ಯಂಡ್ ಮೇಕ್ಸ್ ಇಟ್ ಡಿಫಿಕಲ್ಟ್ ಟು ರೀಡ್. ನೋಟಿಸ್ ಬೋರ್ಡಲ್ಲಿ ಯಾವುದು ಅನ್ನೆಸೆಸರಿ ನೋಟಿಸಸ್ ಇದೆ ದೇ ಹ್ಯಾವ್ ಟು ಬಿ ರಿಮೂವ್ಡ್. ಪ್ರೆಸ್ ನೋಟಿಸಸ್ ಆರ್ ಟು ಬಿ ಡಿಸ್ಪ್ಲೇಡ್. ಯಾವುದು ಪ್ರೆಸ್ ಇದೆ ಅದನ್ನು ಮಾತ್ರ ಡಿಸ್ಪ್ಲೇ ಮಾಡೋದು, ಸೊ ದ್ಯಾಟ್ ದ ಸ್ಟೂಡೆಂಟ್ಸ್ ಆರ್ ದಿ
ಪೀಪಲ್ ಕ್ಯಾನ್ ಪೇ ಅಟೆನ್ಷನ್ ಟು ದ್ಯಾಟ್. ಅವರು ಆ ಕಡೆ ಗಮನ ಹರಿಸಿ ಏನೋ ಹೊಸ ನೋಟಿಸ್ ಇದೆ ಗಮನ ಹರಿಸೋಣ ಅಂತ. ಇಟ್ ಶುಡ್ ನಾಟ್ ಬಿ ಓವರ್ ಕ್ರೌಡೆಡ್. An up-to-date notice board is neatly laid out and does not carry the stale notices, old notices. It must look attractive in order to get the attention. Notice ಅಂದ್ರೆ ಕ್ಯಾಪ್ಚರ್ ಮಾಡೋ ರೀತಿ ಇರಬೇಕು. ಅಟೆನ್ಷನ್ ಶುಡ್ ಬಿ ಡ್ರಾನ್ ಟುವರ್ಡ್ಸ್ ದಿ. ಇನ್ನು ಲೆಟ್ ಅಸ್ ಕಮ್ ಟು ದಿ ಪಬ್ಲಿಕ್ ನೋಟಿಸಸ್. ನೋಡಿ, ನೋಟಿಸ್ ಬೋರ್ಡು ಇನ್ ಎನ್ ಆರ್ಗನೈಜೇಷನ್ ಈಸ್ ಡಿಸ್ಪ್ಲೈಡ್. ಪಬ್ಲಿಕ್ ನೋಟಿಸಸ್ ಸಾರ್ವಜನಿಕರ ನೋಟಿಸಿಗೆ ಬರೋದು. ಪಬ್ಲಿಕ್ ನೋಟಿಸಸ್ ಆರ್ ಪಬ್ಲಿಷ್ಡ್ ಇನ್ ನ್ಯೂಸ್ ಪೇಪರ್ಸ್ ಜನರಲಿ. ಸಾರ್ವಜನಿಕರಿಗೆ ಕಳಿಸೋಕ್ಕಾಗಿರ್ತಕ್ಕಂಥ ನೋಟಿಸಸನ್ನು ಕಂಪ್ನಿನವರು ಆರ್ ಇವನ್ ದ ಗೌರ್ಮೆಂಟ್ ಡಿಸ್ಪ್ಲೇ ಪಬ್ಲಿಷ್ಡ್ ಇನ್ ದ ನ್ಯೂಸ್ ಪೇಪರ್. ನೋಡಿ, ಯಾವುದೋ ಟೆಂಡರ್ ಆರ್ ಇನ್ವೈಟಿಂಗ್ ಅಪ್ಲಿಕೇಶನ್ಸ್ ಫಾರ್ ಸರ್ಟನ್ ಜಾಬ್ಸ್. ಯಾವುದೋ ಜಾಬ್ಗೆ ಅಪ್ಲಿಕೇಶನನ್ನು ಇನ್ವೈಟ್ ಮಾಡಬೇಕಾಗಿದೆ, ಡಿಪಾರ್ಟ್ಮೆಂಟ್ಸು ಒಂದು ಅಡ್ವರ್ಟೈಸ್ಮೆಂಟನ್ನು ನ್ಯೂಸ್ ಪೇಪರಲ್ಲಿ ಕೊಡೋದು. ಟು ಕಂಡಕ್ಟ್ ಎನ್ ಎಕ್ಸಾಮಿನೇಷನ್ displayed. Notices are published in the newspaper. They are related to any matter which has to be announced to the public. ಸಾರ್ವಜನಿಕರಿಗೆ ಅನೌನ್ಸ್ ಮಾಡ್ತಕ್ಕಂಥ ಯಾವುದೇ ಪ್ರಕಟಣೆ ಇರ್ಬೋದು. ಗೌರ್ಮೆಂಟ್ ಗಿವ್ಸ್ so many public notices. Lockdown notices are published in the newspaper. The subject may be anything from closure of the road for repairs. ಏನೇನು ಸಬ್ಜೆಕ್ಟ್ ಇರ್ಬೋದು ನೋಟಿಸಸಲ್ಲಿ ಅಂದರೆ, ರೋಡ್ ರಿಪೇರಿನಲ್ಲಿದೆ, ದಿಸ್ ರೋಡ್ ರಿಮೈನ್ಸ್ ಕ್ಲೋಸ್ಡ್ ಆನ್ ಸಚ್ ಆ್ಯಂಡ್ ಸಚ್ ಅ ಡೇ ಡ್ಯೂ ಟು ರಿಪೇರ್. ಒನ್ ನೋಟಿಸ್ ಇಸ್ ಡಿಸ್ಪ್ಲೇಡ್ ಆನ್ ದ ರೋಡ್. ಕಟ್ ಇನ್ ವಾಟರ್ ಆರ್ ಎಲೆಕ್ಟ್ರಿಸಿಟಿ ಸಪ್ಲೈ ಟು ಸ್ಪೆಸಿಫಿಕ್ ಏರಿಯಾಸ್ ಡ್ಯೂರಿಂಗ್ ದ ಸ್ಪೆಸಿಫಿಕ್ ಡೇಸ್ ಆರ್ ಅವರ್ಸ್. ಇಂಥ ಏರಿಯಾದಲ್ಲಿ ಸಂಡೇ electricity supply will not be provided to such and such an area in the town due to repair work. ರಿಪೇರಿ ಕೆಲಸ ಇರೋದ್ರಿಂದ ನೀರಿನ ಸೌಲಭ್ಯ ಇರೋದಿಲ್ಲ 2 ದಿವಸ, ವಿದ್ಯುತ್ ಶಕ್ತಿ ಸೌಲಭ್ಯ ಇರಲ್ಲ. ಇವೆಲ್ಲ ಪಬ್ಲಿಕ್ ನೋಟಿಸಸ್. ದ ಅನೌನ್ಸ್ಮೆಂಟ್ ಆಫ್ ಪ್ರಾಪರ್ಟಿ ಆರ್ ಗೂಡ್ಸ್ ಫಾರ್ ಸೇಲ್. ಕೆಲವು ಸಾರ್ವಜನಿಕ ಪ್ರಾಪರ್ಟೀಸ್ ಇರುತ್ತೆ ಅಥವಾ ಪ್ರೈವೇಟ್ ಪ್ರಾಪರ್ಟೀಸ್ ಆರ್ ಆಲ್ಸೋ ದೇರ್. This building is for sale. This site is for sale. Land is for sale. ಇವೆಲ್ಲ ಪಬ್ಲಿಕ್ ನೋಟಿಸಸ್. ಅವನು ಅಲ್ಲೇ ಡಿಸ್ಪ್ಲೇ ಮಾಡ್ತಾರೆ. ಸಮ್ಟೈಮ್ಸ್ ದೇ ಆರ್ ಪಬ್ಲಿಷ್ಡ್ ಇನ್ ದ ನ್ಯೂಸ್ ಪೇಪರ್ಸ್. ದೇ ಆರ್ ಪಬ್ಲಿಕ್ ನೋಟಿಸಸ್. ಡೈಲಿ ನ್ಯೂಸ್ ಪೇಪರ್ಸ್ ಕ್ಯಾರಿ ಎ ಲಾರ್ಜ್ ನಂಬರ್ ಆಫ್ ಪಬ್ಲಿಕ್ ನೋಟಿಸಸ್ ಆನ್ ಎ ವೆರೈಟಿ ಆಫ್ ಮ್ಯಾಟರ್ಸ್. If you look at the newspapers every day, we come across so many public notices in it. ಭಾಳಷ್ಟು ನೋಟಿಸಸ್ಸು ನ್ಯೂಸ್ ಪೇಪರಲ್ಲಿ ಇರುತ್ತೆ. ನ್ಯೂಸ್ ಅಷ್ಟೇ ಥರದಲ್ಲದೆ ನೋಟಿಸಸ್ ಆರ್ ಆಲ್ಸೋ ಪಬ್ಲಿಷ್ಡ್ ಇನ್ ದ ನ್ಯೂಸ್ ಪೇಪರ್ಸ್. ದ ಸೀಸ್ ಆಫ್ ಕಮ್ಯುನಿಕೇಷನ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೋಟಿಸಸ್ಸಲ್ಲಿ ಸೀಸ್ ಅಂದರೆ ಕರೆಕ್ಟ್ನೆಸ್, ಕ್ಲಾರಿಟಿ, ಕನ್ಸೈಸ್ನೆಸ್, ಕರ್ಟೆಸಿ, ಕಂಪ್ಲೀಟ್ನೆಸ್, ಕೋಹರೆನ್ಸ್, ಕಾಂಪ್ಯಾಕ್ಟ್ನೆಸ್, ಕಾನ್ಫಿಡೆನ್ಸು, ಕನ್ಸಾಲಿಡೇಷನ್. ಇವೆಲ್ಲ ಬಿಸ್ನೆಸ್ಸಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ದೇ ಆರ್ ಕಾಲ್ಡ್ ಸೀಸ್ ಸಿನ್ಸ್ ದೇ ಬಿಗಿನ್ ವಿತ್ ಸಿ ಲೆಟರ್. ಕರೆಕ್ಟ್ನೆಸ್, ನೋಟಿಸ್ ಕರೆಕ್ಟಾಗಿರಬೇಕು, ಕ್ಲಾರಿಟಿ ಇರಬೇಕು, ಕನ್ಸೈಸ್ ಆಗಿರಬೇಕು, ಕರ್ಟೆಸಿ ಇರಬೇಕು, ಕಂಪ್ಲೀಟ್ ಇರಬೇಕು, ಕೋಹರೆನ್ಸ್. ಆಲ್ ದೀಸ್ ಥಿಂಗ್ಸ್ ಆರ್ ಎಕ್ಸ್ಪೆಕ್ಟೆಡ್ ಇನ್ ದ. ಸೊ ನೋಟಿಸ್ ಅಂದರೆ ಇರಬೇಕು. ಒನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದ್ಯಾಟ್ ದ ಸ್ಪೇಸ್ ಇನ್ ನ್ಯೂಸ್ ಪೇಪರ್ ಈಸ್ ಕಾಸ್ಟ್ಲಿ. ಆದರೆ ನ್ಯೂಸ್ ಪೇಪರಲ್ಲಿ ನೋಟಿಸಸನ್ನು ಪಬ್ಲಿಷ್ ಮಾಡಬೇಕಾದ್ರೆ, ನ್ಯೂಸ್ ಪೇಪರ್ ಈಸ್ ನಾಟ್ ಅವರ್ಸ್, ಇಟ್ ಈಸ್ ಓನ್ಡ್ ಬೈ ಸಂಬಡಿ. ಇನ್ ಆರ್ಡರ್ ಟು ಗೆಟ್ ಅವರ್ ನೋಟಿಸಸ್ ಪಬ್ಲಿಷ್ಡ್ ಇನ್ ದ ನ್ಯೂಸ್ ಪೇಪರ್, ಯು ಹ್ಯಾವ್ ಟು ಪೇ some amount to the newspaper editors. So the space, they allot a space for us. Space allotment depends on the amount that we pay. It is paid for the by centimeters used across columns. 1 ಸೆಂಟಿಮೀಟರ್ ಇಷ್ಟು, 1 ಇಂಚಿಗಿಷ್ಟು ಅಂತ ಕಾಲಮಲ್ಲಿ ಅವರು ಚಾರ್ಜ್ ಮಾಡ್ತಾರೆ. ಹಾಗಾಗಿ ಅವರ್ ನೋಟಿಸಸ್ ಶುಡ್ ಬಿ ವೆರಿ ವೆರಿ ಶಾರ್ಟ್. Therefore, it is necessary to be able to draft a notice with the minimum number of words without losing clarity. ಕ್ಲಾರಿಟಿ ಕಳೆದಂಗೆ ನಾವು ಕಡಿಮೆ ವರ್ಡ್ಸಲ್ಲಿ ನೋಟಿಸಸನ್ನು ಡ್ರಾಫ್ಟ್ ಮಾಡೋ ರೀತಿ ಇರಬೇಕು.
Loss of clarity might give rise to legal problems. ಏನೇನು ಮಾಹಿತಿ ಕರೆಕ್ಟಾಗಿ ಕೊಡದೆ ಹೋದರೆ ನಾಳೆ ಯಾರಾದರೂ ಕೇಸ್ ಹಾಕಿ ಇವರು ಈ ಮಾಹಿತಿ ವಾಸ್ ನಾಟ್ ಗಿವನ್ ಇನ್ ದ ಅಡ್ವರ್ಟೈಸ್ಮೆಂಟ್, ಅದಕ್ಕೆ ಡ್ಯಾಮೇಜ್ಗೆ ನೀವೇ ರೆಸ್ಪಾನ್ಸಿಬಲ್ ಅಂತೇಳಿ ಸಮಸ್ಯೆಗಳನ್ನು ಲೀಡ್ ಮಾಡುತ್ತೆ. ಸೊ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. Study the notices in daily newspapers and see if they are clearly understandable. Do one thing, take it as a task. ಒಂದು ಟಾಸ್ಕ್ ಆಗಿ ತಗೊಳ್ಳಿ. ಫ್ರಮ್ ಟುಡೇ ಆನ್, ವೆನ್ ಎವರ್ ಯು ರೀಡ್ ದ ನ್ಯೂಸ್ ಪೇಪರ್ಸ್, ಸಿ ಹೌ ಮೆನಿ ನೋಟಿಸಸ್ ಆರ್ ದೇರ್ ಇನ್ ದ ನ್ಯೂಸ್ ಪೇಪರ್. ಎವ್ರಿ ಡೇ ಎಷ್ಟು ನೋಟಿಸಸ್ ಇರುತ್ತೆ ನೋಡಿ. ಆ ನೋಟಿಸಸ್ಸಲ್ಲಿ ನಾವೀಗ ಡಿಸ್ಕಸ್ ಮಾಡಿದ ಎಲ್ಲ ಫೀಚರ್ಸು ಇದೆಯಾ, ಇಲ್ಲದೆ ಹೋದರೆ ಔ ಟು ರೆಕ್ಟಿಫೈ ದ ಮಿಸ್ಟೇಕ್ಸ್ ದ್ಯಾಟ್ ಆರ್ ದೇರ್ ಇನ್ ದ ನೋಟಿಸ್ ಅನ್ನೋದನ್ನು ನೋಡಿ. ದೆನ್ ರೀಡ್ರಾಫ್ಟ್ ಎನಿ ದ್ಯಾಟ್ ಯು ಫೀಲ್ ಕುಡ್ ಬಿ ಐದರ್ ಸಿಂಪ್ಲಿಫೈಡ್ ಆರ್ ಶಾರ್ಟ್ ಹ್ಯಾಂಡ್. ಯಾವುದಾದ್ರೂ ನೋಟಿಸಸನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ಅಥವಾ ಶಾರ್ಟ್ ಹ್ಯಾಂಡ್ ಮಾಡ್ಬೋದು ಅಂತ ಅನಿಸಿದರೆ ಡೂ ಇಟ್ ಆ್ಯಸ್ ಎ ಪ್ರಾಕ್ಟೀಸ್. ಹಂಗೆ ಪ್ರಾಕ್ಟೀಸ್ ಆದರೆ ಯು ವಿಲ್ ಡೆವಲಪ್ ಎ ಸ್ಕಿಲ್ ಆಫ್ ರೈಟಿಂಗ್ ನೋಟಿಸಸ್. ವಾಟ್ ಆರ್ ದಿ ಪಾರ್ಟ್ಸ್ ಆಫ್ ಎ ನೋಟಿಸ್? ಈಗ ಲೆಟರಿಗೆ ಇಟ್ ಹ್ಯಾಸ್ ಇಟ್ಸ್ ಓನ್ ಪಾರ್ಟ್ಸ್. ಫ್ರಮ್ ಅಡ್ರೆಸ್, ಡೇಟು, ಟು, ಗ್ರೀಟಿಂಗ್, ಬಾಡಿ, ಕಾಂಪ್ಲಿಮೆಂಟರಿ ಕ್ಲೌಸ್, ಲೈಕ್ ದಟ್. ಈಗ ವಾಟ್ ಆರ್ ದಿ ಪಾರ್ಟ್ಸ್ ಆರ್ ಎಲಿಮೆಂಟ್ಸ್ ಆಫ್ ಎ ನೋಟಿಸ್? ನೋಟಿಸಲ್ಲಿ ದೇರ್ ಆರ್ ಎ ಫ್ಯೂ ಎಲಿಮೆಂಟ್ಸ್. ಹೆಡ್ಡಿಂಗ್ ಆರ್ ದ ಸಬ್ಜೆಕ್ಟ್, ಹೆಡ್ಡಿಂಗ್ ಇರುತ್ತೆ ಅಥವಾ ಸಬ್ಜೆಕ್ಟ್ ಇರುತ್ತೆ. ಬಾಡಿ ಆಫ್ ದಿ ನೋಟಿಸು, ಡೇಟ್ ಆಫ್ ಇಶ್ಯೂ ಆಫ್ ನೋಟಿಸ್, ಸಿಗ್ನೇಚರ್ ಆರ್ ನೇಮ್ ಆಫ್ ಇಶ್ಯೂಯಿಂಗ್ ಅಥಾರಿಟಿ ವಿತ್ ಡಿಸಿಗ್ನೇಷನ್. ಓನ್ಲಿ 4 elements are there in a notice. Heading are the subject, body of the notice, date of issue, signature or name of the issuing authority with his designation. ಯಾರು ಅದನ್ನು ಹೊರಡಿಸ್ತಾರೆ ಅವರ ನೇಮು ಅಥವಾ ಡಿಸಿಗ್ನೇಷನು, ಸಿಗ್ನೇಚರು, ಹೊರಡಿಸಿದ ದಿನಾಂಕ, ಬಾಡಿನಲ್ಲಿ ಏನು ಹೇಳಬೇಕು ಅದನ್ನು ಹೇಳೋದು, ಮತ್ತು ಹೆಡ್ಡಿಂಗ್ ಆಫ್ ದಿ ಸಬ್ಜೆಕ್ಟ್. ಲೆಟ್ ಅಸ್ ಸಿ ಎ ಫ್ಯೂ ಮಾಡೆಲ್ ನೋಟಿಸಸ್. ಮಾಡೆಲ್ ನೋಟಿಸಸನ್ನು ನೋಡ್ತಾ ಹೋಗೋಣ. ನೋಟಿಸ್ ಮೇ ಬಿ ಜಸ್ಟ್ 1 line ಅನೌನ್ಸ್ಮೆಂಟ್ ಲೈಕ್ ದ ಫಾಲೋಯಿಂಗ್. ನೋಟಿಸು ಶಾರ್ಟ್ ಆಗಿರಬೇಕು ಅಂತ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. Sometimes a notice may be in just 1 line. Notice, that is the heading. Date is also there, another element. Third element, the body of the notice. Yenide body of the notice alli, the office will remain closed from 28th October to 2nd November on account of Diwali festival. Diwali ಹಬ್ಬದ ಪ್ರಯುಕ್ತ ಕಾಲೇಜು, ಆಫೀಸು ಮುಚ್ಚಿರುತ್ತೆ 28ರಿಂದ ನವೆಂಬರ್ 2ರವರೆಗೆ. ಶಾರ್ಟ್ ನೋಟಿಸ್. ದ ಕಾಲೇಜ್ ರಿಮೇನ್ಸ್ ಕ್ಲೋಸ್ಡ್, ಕ್ಲಾಸಸ್ ಆರ್ ಸಸ್ಪೆಂಡೆಡ್ ಫ್ರಮ್ ಡೇಟ್ so and so to so and so due to lockdown. 1 line notices. Signature of a superintendent. There are only 4 elements: heading, date, body of the notice and the signature of the authority issuing the notice. A longer notice would be required for more detailed information. ಇದಕ್ಕಿಂತ ಒಂದಿಷ್ಟು ಲೆಂದಿ ಆಗಿರ್ತಕ್ಕಂಥ ನೋಟಿಸ್ ಆದರೆ ಲುಕ್ ಅಟ್ ಅನದರ್ ನೋಟಿಸ್. ನೋಟಿಸ್ ಟೈಟಲ್, ಡೇಟ್ 19th February 2021. The final examination for all courses will begin on 21st March 2021. It is about the examination. The timetable is displayed separately for each course on the notice board. Timetable ಅನ್ನು ಡಿಸ್ಪ್ಲೇ ಮಾಡಿದ್ವಿ ನೋಟಿಸ್ ಬೋರ್ಡಲ್ಲಿ course wise. The portion for the examination will be the entire year's course. Exam ಏನು ಓದ್ಕೋಬೇಕು, detailed notice. Portion covered in the entire years. Each paper will be of 3 hours and will carry 80 marks. ಗೊತ್ತಿದೆ ನಿಮಗೆ, 3 hours ಪೇಪರು 80 marks for each. All assignments must be submitted by 20th February. Students who do not complete and submit their assignments by this date will not be allowed to write the final examination according to the university rule. ಅಸೈನ್ಮೆಂಟ್ಸು ಟೆಸ್ಟ್ ಅಪಿಯರ್ ಆಗಬೇಕು, ಎಷ್ಟು ಅಟೆಂಡೆನ್ಸ್ ಇರಬೇಕು, ಅದರ್ವೈಸ್ ಯು ಆರ್ ನಾಟ್ ಎಲಿಜಿಬಲ್ ಟು ಟೇಕ್ ದ ಎಕ್ಸಾಮಿನೇಷನ್ ಆಸ್ ಪರ್ ದ ಯೂನಿವರ್ಸಿಟಿ ರೂಲ್. ಸಿಗ್ನೇಚರ್ ಆಫ್ ದಿ ಪ್ರಿನ್ಸಿಪಲ್, 4 elements: ಟೈಟಲ್ಲು, ಡೇಟು, ಬಾಡಿ ಆಫ್ ದಿ ಲೆಟರ್ ಆ್ಯಂಡ್ ದಿ ಸಿಗ್ನೇಚರ್. ಇದು ಒಂದಿಷ್ಟು ಲಾಂಗ್. ಇನ್ನು ಪಬ್ಲಿಕ್ ನೋಟಿಸಸ್.
ಅದೆರಡು ಇನ್ಸ್ಟಿಟ್ಯೂಷನಲ್ ನೋಟಿಸಸ್ ಆಯಿತು. RJ ಇನ್ಫಾರ್ಮ್ಯಾಟಿಕ್ಸ್ ಲಿಮಿಟೆಡ್ ಇದು ಒಂದು ಕಂಪನಿಯ ನೋಟಿಸ್. 24th November 2007 ಇದಾಗಿತ್ತು. The management has received several representations from the members of the staff living in rented plots that the company should raise the house rent allowance in view of the maintenance charges that they have to pay to their housing societies. ಇದು ಒಂದು ರೆಪ್ರೆಸೆಂಟೇಷನನ್ನು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ನೌಕರರು ಕೊಟ್ಟಿದ್ದಾರೆ. ಮನೆ ಬಾಡಿಗೆ ಹೆಚ್ಚಿಸಿ, ಹೌಸ್ ರೆಂಟ್ ಅಲೋಯನ್ಸನ್ನು ಜಾಸ್ತಿ ಮಾಡಿ, ಮೇಂಟೆನೆನ್ಸ್ ಚಾರ್ಜಸ್ಸು ನಾವು ವಾಸವಾಗಿರ್ತಕ್ಕಂಥ ಹೌಸಿಂಗ್ ಸೊಸೈಟಿಯವರು ಜಾಸ್ತಿ ಮಾಡ್ತಿದ್ದಾರೆ ಅಂಥೇಳಿ ಒಂದು ರೆಪ್ರೆಸೆಂಟೇಷನನ್ನು ಕೊಟ್ಟಿದ್ರು. The societies are not willing to include the amount in the rent as it raises their income tax while they have to spend the money on services such as cleaning the common areas, garbage collection, maintenance of lift, water pump and so on. ಅವರು ಏನೇನು ಮೇಂಟೆನೆನ್ಸ್ ಮಾಡ್ತೀವಿ ಅದಕ್ಕೆ ಖರ್ಚು ಎಲ್ಲ ಡೀಟೇಲ್ಸನ್ನು ತೋರಿಸಿದ್ರು. The board of directors considered the issue at their last meeting and has decided to reimburse the maintenance charges on production of the rent receipt showing the charges. The house rent allowance will remain the same as before. ನಾವು ಹೌಸ್ ರೆಂಟ್ ಅಲೋಯನ್ಸನ್ನು ಹೆಚ್ಚಿಗೆ ಮಾಡಲ್ಲ, ನಿಮ್ಮ ಸಂಬಳದಲ್ಲಿ ಅಷ್ಟೇ ಇರುತ್ತೆ. ಆದರೆ ಮೇಂಟೆನೆನ್ಸಿನ ಬಿಲ್ಸನ್ನು ಕೊಟ್ಟರೆ ನಿಮ್ಮ ಇದುವರೆಗೂ ಕೊಟ್ಟಿರ್ತಕ್ಕಂಥ ಹೆಚ್ಚುವರಿಯಾಗಿ ಪೇ ಮಾಡಿರ್ತಕ್ಕಂಥ ಮೇಂಟೆನೆನ್ಸ್ ಚಾರ್ಜಸ್ ವಿಲ್ ಬಿ ರಿಯಂಬರ್ಸ್ಡ್. ರೆಪ್ರೆಸೆಂಟೇಷನ್ ಕೊಟ್ಟಿದ್ದಿದೆ, ಮೀಟಿಂಗಲ್ಲಿ ಡಿಸೈಡ್ ಮಾಡಿದ್ದಿದೆ, ಅದನ್ನು ಮೇಡ್ ಗುಡ್ ಮಾಡಲಿಕ್ಕೆ ಏನು ಸ್ಟೆಪ್ಸ್ ಆರ್ ಟೇಕನ್ ಇಸ್ ಮೇಂಟೈನ್. ಸಿಗ್ನೇಚರ್ ಬೈ ಮೇಘನಾ ತುಮಕೂರ್, ಮ್ಯಾನೇಜಿಂಗ್ ಡೈರೆಕ್ಟರ್. ಇದು ಪ್ರೈವೇಟ್ ಕಂಪನಿಗಳ ನೋಟಿಸಸ್. ಇನ್ನು ಕಾಲೇಜ್ ನೋಟಿಸ್, RK ಕಾಲೇಜ್ ಆಫ್ ಕಾಮರ್ಸ್ ಸ್ಟಾಫ್ ನೋಟಿಸ್. ಟೈಟಲು ಸ್ಟಾಫ್ ನೋಟಿಸ್, ಡೇಟ್ 30th June 2020. The management of ABC Society, the parent body of the college, has decided to give an annual book grant to teaching staff members of the college. Annual grant of teaching staff, annual book grant, ಪುಸ್ತಕಗಳನ್ನು ಕೊಂಡಲಿಕ್ಕೆ ಗ್ರಾಂಟ್ಸ್ ಕೊಡೋಕ್ಕೆ ತೀರ್ಮಾನ ಮಾಡಿ. ಫಸ್ಟ್ ಪ್ಯಾರಾಗ್ರಾಫ್. ಸ್ಟಾಫ್ ಮೆಂಬರ್ಸ್ ಹೂ ಬೈ ಬುಕ್ಸ್ ಅಪ್ ಟು 1000 ವಿಲ್ ಬಿ ರಿಯಂಬರ್ಸ್ಡ್ 50% ಆಫ್ ದ ಪ್ರೈಸ್ ಆಫ್ ದ ಬುಕ್ಸ್ ಪರ್ ಇಯರ್. 1000 ಆ್ಯಂಡ್ ಎಬೋವ್ ಬುಕ್ಸ್ ಕೊಂಡವರಿಗೆ ಆ ಬುಕ್ಸಿನ 50% ರಿಯಂಬರ್ಸ್ ಮಾಡ್ತಾರೆ. ದ ಬಿಲ್ ಆ್ಯಂಡ್ ದ ಬುಕ್ಸ್ ಮಸ್ಟ್ ಬಿ ಬ್ರಾಟ್ ಟು ದ ಕಾಲೇಜ್ ಲೈಬ್ರರಿ ವೇರ್ ದೆ ವಿಲ್ ಬಿ ಸ್ಟ್ಯಾಂಪ್ಡ್ ವಿತ್ ದ ಬುಕ್ ಗ್ರಾಂಟ್ ಸೀಲ್ ಆಫ್ ದಿ ಮ್ಯಾನೇಜ್ಮೆಂಟ್. ಬಟ್ ಬುಕ್ಸನ್ನು ಕಾಲೇಜಿಗೆ ತರಬೇಕು, ಲೈಬ್ರರಿನಲ್ಲಿ ಅಲ್ಲಿ ಬುಕ್ ಗ್ರಾಂಟ್ಸ್ ಸೀಲ್ ಹಾಕಿ ನಂಬರಿಂಗ್ ಮಾಡಿ ಇಟ್ ಈಸ್ ಇಶ್ಯೂ ಟು ಯು. ದ ಗ್ರಾಂಟ್ ಈಸ್ ಅಪ್ಲಿಕಬಲ್ ಫ್ರಮ್ ದಿ ಕರೆಂಟ್ ಇಯರ್. ಈ ಗ್ರಾಂಟು ಈ ವರ್ಷದಿಂದ ಮಾತ್ರ ಅಪ್ಲೈ ಆಗುತ್ತೆ. ಹಿಂದಿನ ವರ್ಷ ಕೊಂಡ್ಕೊಂಡಿದ್ದೆ ಗ್ರಾಂಟ್ಸ್ ತೊಗೊಂಡು ಇಟ್ ಈಸ್ ನಾಟ್ ಅಪ್ಲಿಕಬಲ್ ಟು ದ ಪ್ರೀವಿಯಸ್ ಇಯರ್ಸ್. ದ ಬಿಲ್ ಮಸ್ಟ್ ಬಿ ಪ್ರೊಡ್ಯೂಸ್ಡ್ ಫಾರ್ ದ ಪೇಮೆಂಟ್ ಆಫ್ ದಿ ಗ್ರಾಂಟ್ ಬೈ 30th March each year. Signature by the principal. So these are all some of the notices. ಇನ್ನು ಪಬ್ಲಿಕ್ ನೋಟಿಸಸ್ಸು ಪ್ರಕಟಣೆ ನ್ಯೂಸ್ ಪೇಪರ್ಸಲ್ಲಿ ಬರುತ್ತೆ. ಯು ಕ್ಯಾನ್ ಸಿ ಸಚ್ ನೋಟಿಸಸ್ ಇನ್ ದ ನ್ಯೂಸ್ ಪೇಪರ್. ನಾವು there is an assignment for you. Your class would like to go for a picnic. As a class representative, draft a notice giving all the details of the picnic arranged for a Sunday 2 weeks from now. ನೆಕ್ಸ್ಟ್ ಸಂಡೇ, 2 ವಾರ ಸಂಡೇ, ಇಲ್ಲಿಂದ 2ನೇ ವಾರ ಸಂಡೇ ಪಿಕ್ನಿಕ್ ಅರೇಂಜ್ ಮಾಡಿದಿರಿ. ಕ್ಲಾಸ್ ರೆಪ್ರೆಸೆಂಟೇಟಿವು ಯು ಹ್ಯಾವ್ ಟು ಕಮ್ಯುನಿಕೇಟ್ ದ ಮೆಸೇಜ್ ಟು ಆಲ್ ದ ಸ್ಟೂಡೆಂಟ್ಸ್ ಆಫ್ ಯುವರ್ ಸೆಕ್ಷನ್ ಆರ್ ಎ ಕಾಲೇಜ್. ಏನೇನು ಡೀಟೇಲ್ಸ್ ಕೊಡಬೇಕು, ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು, ಭಾಳ ಶಾರ್ಟಾಗಿರ್ತಕ್ಕಂಥ ಒಂದು ನೋಟಿಸ್ ಶುಡ್ ಬಿ ರಿಟನ್, ಡ್ರಾಫ್ಟೆಡ್, ಅಪ್ರೂವ್ಡ್ ಆ್ಯಂಡ್ ಡಿಸ್ಪ್ಲೇಡ್ ಅಂತ ನೋಟಿಸ್. ಅದನ್ನು ಮಾಡಿ ಒಂದು ಡ್ರಾಫ್ಟೆ ನೋಟಿಸ್. All students of vocational courses are required to work during the summer vacation. As class representative on the placement cell, draft a notice giving information about the placement talks arranged for January. Vocational courses students ಗೆ ಒಂದು ಪ್ಲೇಸ್ಮೆಂಟ್ ಸೆಲ್ಲಿನ ಪ್ಲೇಸ್ಮೆಂಟ್ ಟಾಕ್ಸ್ ಅರೇಂಜ್ಡ್ ಇನ್ ಜಾನ್ವರಿನಲ್ಲಿ ಪ್ಲೇಸ್ಮೆಂಟ್ ಟಾಕ್ಸ್ ಇದೆ. ವೊಕೇಶನಲ್ ಕೋರ್ಸ್ ಅವರಾಗಿರೋದ್ರಿಂದ ಯು ಬ್ಯಾಡ್ಲಿ ನೀಡ್ ದಿ ಪ್ಲೇಸ್ಮೆಂಟ್ ಟಾಕ್ಸ್. ಅದಕ್ಕೆ ಒಂದು ನೋಟಿಸ್.
You have just terminated the employment of a sales representative of your firm on learning that he has been doing his own personal business while calling on customers in your firm's name. Terminated, dismissed an employee. ಒಬ್ಬ ಸೇಲ್ಸ್ ರೆಪ್ರೆಸೆಂಟೇಟಿವ್ನ ಕೆಲಸದಿಂದ ತೆಗೆದುಹಾಕಿದ್ರಿ. ಯಾಕೆಂದರೆ ಅವನು ಕಸ್ಟಮರ್ ಸರ್ವಿಸ್ ಮಾಡಬೇಕಾದ್ರೆ ಕಸ್ಟಮರನ್ನು ಭೇಟಿ ಮಾಡೋ ಟೈಮಲ್ಲಿ ತನ್ನ ಕೆಲಸನೂ ಮಾಡ್ಕೊಳ್ತಾನೆ ಅಂತ ಗೊತ್ತಾಗಿದೆ. ಡ್ರಾಫ್ಟ್ ಎ ಪಬ್ಲಿಕ್ ನೋಟಿಸ್ ಫಾರ್ ಪಬ್ಲಿಕೇಶನ್ ಇನ್ ನ್ಯೂಸ್ ಪೇಪರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. Announcing that he is no longer in your employment and your firm is not bound by any commitments or collections made by him. ಈಗ ಅವನು ಕಂಪನಿಯ ಹೆಸರಲ್ಲಿ ಮಿಸ್ಯೂಸ್ ಮಾಡ್ಕೊಂಡು ಕಸ್ಟಮರ್ಸಿಂದ ಹಣ ಸಂಗ್ರಹಣೆ ಮಾಡೋದು, ಇನ್ಯಾವುದೋ ಬೆನಿಫಿಟನ್ನು ಪಡೆಯೋದು ಮಾಡಿರೋದು, ಅಸೂರೆನ್ಸನ್ನು ಕೊಡೋದು. ಅದಕ್ಕೆ ಕಂಪನಿ ಇಂಥವನ ಜೊತೆಗೆ ವ್ಯವಹಾರ ಮಾಡಿದರೆ ಕಂಪನಿ ಈಸ್ ನಾಟ್ ರೆಸ್ಪಾನ್ಸಿಬಲ್ ಅಂಥೇಳಿ ಯು ಹ್ಯಾವ್ ಟು ಗಿವ್ ಎ ಪಬ್ಲಿಕ್ ನೋಟಿಸ್, ಡ್ರಾಫ್ಟ್ ಎ ಪಬ್ಲಿಕ್ ನೋಟಿಸ್. That is all about the notices. Let us study the other things in the